ಕ್ರೂಸ್ನ ಮೂಲಕ ಕತಾರ್ ರಾಜಧಾನಿ ದೋಹಾಗ್ ಹೋಗಿರುವಂತಹ ಕನ್ನಡಿಗರ ಒಂದು ಟೀಮ್ ಅಲ್ಲಿ ಸಿಕ್ಕಾಕೊಂಡಿದೆ. ನಮ್ಮ ಜೊತೆ ಲೈವ್ ನಲ್ಲಿ ಜಾಯಿನ್ ಆಗಿದ್ದಾರೆ ಮುರಳಿ, ಹಾಗೆ ಅವರ ಜೊತೆಗಿರುವಂತಹ ಇನ್ನಷ್ಟು ಕನ್ನಡಿಗರ ಟೀಮ್. ಮುರಳಿ ಅವರೇ ನಮಸ್ಕಾರ. ನಮಸ್ಕಾರ ಮುರಳಿ ಸರ್, ಯಾವಾಗ ಹೋಗಿದ್ದು ನೀವೆಲ್ಲ, ಹೆಂಗ್ ಹೋದ್ರಿ ದೋಹಾಗೆ? ಸದ್ಯದ ಸಿಚುವೇಶನ್ ಏನು ಮುರಳಿ ಸರ್? ನಾವು 28ನೇ ತಾರೀಕು 21ನೇ ತಾರೀಕು ನಾವು ಬೆಂಗಳೂರಿಂದ ಬಿಟ್ಟಿದ್ದೇವೆ. 28ನೇ ತಾರೀಕು ಕ್ರೂಸ್ ಅಲ್ಲಿ 28ರಿಂದ ನಾವು ಸ್ಟ್ರಕ್ ಆಗಿದ್ದೀವಿ ಇಲ್ಲಿ ದೋಹಾ ಅನ್ನೋ ಊರಲ್ಲಿ, ಕುವೈಟ್ ಹತ್ರ ಇರೋ ದೋಹಾ ಅನ್ನೋ ಜಾಗದಲ್ಲಿ ನಾವು ಇಲ್ಲಿ 5 days ಇಂದ ಕ್ರೂಸ್ ಅಲ್ಲಿ ಸ್ಟ್ರಕ್ ಆಗಿದ್ದೀವಿ. ಇಲ್ಲಿಂದ ಯಾವುದೇ ರೀತಿ ಏರ್ ಸ್ಪೇಸ್ ಓಪನ್ ಆಗಿಲ್ಲ. ನಮ್ಗೆ ಇವಾಗ ದುಬೈಗೆ ಹೋಗ್ಬೇಕು ಅಂದ್ರೆ ಮಧ್ಯದಲ್ಲಿ ಸೌದಿ ಅರೇಬಿಯಾ ಬರ್ತೈತೆ. ಸೌದಿ ಅರೇಬಿಯಾ ಬರೋದ್ರಿಂದ ಅಲ್ಲಿಗೆ ವೀಸಾ ಬೇಕಾಗ್ತದೆ. ನಮ್ಮ ಹತ್ರ ವೀಸಾ ಕೂಡ ಇಲ್ಲ. ಸೊ ಇವಾಗ ನಮ್ಗೆ ವೀಸಾ ಏನಾದ್ರು ಮಾಡ್ಕೊಟ್ರೆ, ನಮ್ಗೆ ಸೌದಿ ಅರೇಬಿಯಾದ ವೀಸಾ ಸಿಕ್ತು ಅಂದ್ರೆ ನಾವು ದುಬೈಗೆ ಹೋಗ್ಬಿಡ್ಬೋದು. ಅಲ್ಲಿಂದ ಬೇಕಾದ್ರೆ ನಮ್ಗೆ ದುಬೈಯಿಂದ ನಮ್ದು ಮಲ್ಟಿಪಲ್ ವೀಸಾ ಇದೆ. ನಾವು ಅಲ್ಲಿಂದ ಇಂಡಿಯಾ ಟ್ರಾವೆಲ್ ಮಾಡೋದಕ್ಕೆ ಅನುಕೂಲ ಆಗ್ತೈತೆ. ಇಲ್ಲಿ ಆಲ್ರೆಡಿ ಕಜಕಿಸ್ತಾನ್ ಅವರು ಒಂದು 350 ಮೆಂಬರ್ಸ್ ಇದ್ದಾರೆ. ಅವ್ರಿಗೆಲ್ಲ ಗೌರ್ಮೆಂಟ್ ಅವರು ಅವ್ರ ಗೌರ್ಮೆಂಟ್ ಅವರು ಏರ್ ಲಿಫ್ಟಿಂಗ್ ಗೆ ಎಲ್ಲಾ ರೀತಿ ಅನುಕೂಲ ಮಾಡಿ ಇಲ್ಲಿಂದ ಅವರಿಗೆ ಜೆಡ್ಡಾ ಕರ್ಕೊಂಡು ಹೋಗ್ತಾ ಇದ್ದಾರೆ ಇವತ್ತು. ಬಟ್ ನಾವು ಇದು ಇಂಡಿಯನ್ ಎಂಬಸಿಗೆ ನಾವು ರಿಕ್ವೆಸ್ಟ್ ಕಳಿಸ್ತಾನೆ ಇದ್ದೀವಿ, ಮಾಡ್ತಾ ಇದ್ದೀವಿ. ಆ ಕಡೆಯಿಂದ ನೀವು ಇಲ್ಲಿ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಯಾವ್ದೇ ರೀತಿ ಇನ್ನ ನಮ್ಗೆ ಯಾವ್ದೊಂದು ಆನ್ಸರ್ ಸಿಗ್ತಾ ಇಲ್ಲ. ಸೊ ನಮ್ಗೆ ಇಲ್ಲಿ ಸೌದಿ ಅರೇಬಿಯಾಗೆ ಹೋಗೋದಕ್ಕೆ ಏನಾದ್ರು ವೀಸಾ ಒಂದು ಆಯ್ತು ಅಂದ್ರೆ ನಾವ್ ಇಲ್ಲಿಂದ ಮೂವ್ ಆಗೋದಕ್ಕೆ ಅನುಕೂಲ ಆಗ್ತದೆ. ಈಗ ಮುರಳಿ ಸರ್, ಈಗ ನಿಮ್ದು ಒರಿಜಿನಲ್ ಪ್ಲಾನ್ ಏನಾಗಿತ್ತು? ನೀವು ಎಷ್ಟು ಜನ ಹೋಗಿದ್ದು ಒಂದು ಟೀಮ್ ನಲ್ಲಿ? ನಾವು 8 ಜನ ಇಲ್ಲ ಟ್ರಾವೆಲ್ ಮಾಡಿದ್ದು. ನಮ್ದು ಬಂದಿದ್ದಾನೆ ದುಬೈದು ಮಲ್ಟಿಪಲ್ ವೀಸಾ ಇತ್ತು. ಕ್ರೂಸ್ ಅಲ್ಲಿ ಇದ್ದಿದ್ದು, ನಾವು ಕ್ರೂಸ್ ಅಲ್ಲಿ ಜರ್ನಿ ಸ್ಟಾರ್ಟ್ ಮಾಡಿದ್ದು. ನಮ್ಗೆ ಸಾಟರ್ಡೆ ಬಂದಿದ್ದಾನೆ ಕ್ರೂಸ್ ಇಂದ ನಮ್ಮನ್ನ ಇದಕ್ಕೆ ಇದು ದುಬೈಗೆ ಡ್ರಾಪ್ ಮಾಡ್ಬೇಕಾಗಿತ್ತು ಲಾಸ್ಟ್. ನಮ್ದು ಅಬುಧಾಬಿಯಿಂದ ನಮ್ದು ಫ್ಲೈಟ್ ಇದ್ದಿದ್ದು. ಬಟ್ ವಾರ್ ಸ್ಟಾರ್ಟ್ ಆಗಿದ್ರಿಂದ 28ನೇ ತಾರೀಕಿಂದ ನಾವು ಇಲ್ಲೇ ಸ್ಟ್ರಕ್ ಆಗಿದ್ದೀವಿ. ಇಲ್ಲ ಅಂದ್ರೆ 29ನೇ ತಾರೀಕು ನಮ್ದು ದುಬೈಗೆ ಹೋಗಿದ್ರೆ 1ನೇ ತಾರೀಕು ನಮ್ದು ಅಬುಧಾಬಿಯಿಂದ ಫ್ಲೈಟ್ ಇತ್ತು, ಬೆಂಗಳೂರಿಗೆ ಫ್ಲೈಟ್ ಇತ್ತು. ಬಟ್ ಏನಾಗಿದೆ ಅಂದ್ರೆ ಇವಾಗ ನಮ್ಗೆ ಏರ್ ಸ್ಪೇಸ್ ಇಲ್ಲಿ ಓಪನ್ ಆಗ್ಲಿಲ್ಲ. ಇಲ್ಲಿ ದೋಹಾ ಇಂದ ನಮ್ಗೆ ಆಚೆ ಹೋಗೋದಿಕ್ಕೆ ಪೋರ್ಟ್ ಇಂದ ಬಿಡ್ತಾ ಇಲ್ಲ. ಸೊ ಇವಾಗ ನಮ್ಗೆ ಬೈ ರೋಡ್ ಬರ್ಬೇಕು ಅಂದ್ರೆ ಸೌದಿ ಅರೇಬಿಯಾದು ನಮ್ಗೆ ವೀಸಾ ಬೇಕಾಗ್ತದೆ. ಕ್ರೂಸ್ ಅಲ್ಲಿ ಹೋಗಿದ್ರೆ ವೀಸಾ ಬೇಕಾಗ್ತಾ ಇರ್ಲಿಲ್ಲ. ಸೊ ಇವಾಗ ನಮ್ಗೆ ಕತಾರ್ದು ವೀಸಾ ಸಿಗ್ತಾ ಇದೆ, ಸೌದಿ ಅರೇಬಿಯಾದು ನಮ್ಗೆ ವೀಸಾ ಸಿಗ್ತಾ ಇಲ್ಲ. ಸೊ ನಮ್ಗೆ ವೀಸಾಗೆ ಏನಾದ್ರು ಅನುಕೂಲ ಮಾಡ್ಕೊಟ್ರೆ ನಾವ್ಗೆ ಇಲ್ಲಿ ದುಬೈಯಿಂದ ನಾವು ದುಬೈಗೆ ಬಂದು ಅಲ್ಲಿಂದ ನಾವು ಯಾವ್ದಾದ್ರು ಬೇರೆ ಫ್ಲೈಟ್ ಅಲ್ಲಿ ಅನುಕೂಲ ಮಾಡ್ಕೊಂಡು ನಾವು ಬರೋದಕ್ಕೆ ಅನುಕೂಲ ಆಗ್ತೈತೆ. ನಮ್ಗೆ ವೀಸಾಗಾದ್ರೂ ಒಂದು ಅನುಕೂಲ ಮಾಡ್ಕೊಟ್ರು ಸಾಕು. ನಮ್ಗೆ ಇಲ್ಲಿಂದ ಮನೆಗೆ ಸೇರೋದಕ್ಕೆ ಏನಿದೆಯೋ ಅದಕ್ಕೆ ಅನುಕೂಲ ಮಾಡ್ಕೊಟ್ರೆ ನಮ್ಗೆ ಸಾಕು. ಸರ್ಕಾರ ಏನಾದ್ರು ಸಹಾಯ ಮಾಡ್ಬೇಕು. ಸೇರಿಸಿದ್ರೆ ನಮ್ಗೆ ಇಲ್ಲಿಂದಾನು ಏರ್ ಲಿಫ್ಟ್ ಆದ್ರೂ ಪ್ಲಾನ್ ಮಾಡಿದ್ರೆ ಗೌರ್ಮೆಂಟ್ ನಮ್ಗೆ ಅನುಕೂಲ ಆಗುತ್ತೆ ಮೇಡಮ್. ಸ್ಟೇಟ್ ಗವರ್ನಮೆಂಟ್ ಇಂದ ಯಾರಾದ್ರೂ ನಿಮ್ಮನ್ನ ಸಂಪರ್ಕ ಮಾಡಿದ್ರೆ ಸರ್? ಇಂಡಿಯನ್ ಎಂಬಸಿಗೆ ಆಯ್ತು, ಕತಾರ್ ಎಂಬಸಿಗೆ ಎಲ್ಲ ಕಡೆನೂ ಮಾತಾಡ್ತಾ ಇದೀವಿ. ಆಯ್ತು, ನೀವು ಅಲ್ಲೇ ಸೇಫ್ ಆಗಿರಿ, ನಾವು ನೋಡ್ಕೊಳ್ತೀವಿ ಅಂತ ಹೇಳ್ತಾ ಇದಾರೆ ಅಷ್ಟೇ. ಬಟ್ 4 days ಇಂದ ನಾವು ಫಾಲೋ ಅಪ್ ಮಾಡ್ತಾ ಇದೀವಿ ಅಷ್ಟೇ. ಆನ್ಸರ್ ಬರ್ತಾ ಇರೋದು ಮತ್ತೆ ಬೇರೆ ಏನಿಲ್ಲ. ಇರುವಂತಹ ಜಾಗ ಆ ಪ್ರದೇಶದಲ್ಲಿ ಏನಾದ್ರೂ ಯುದ್ಧದ ಸನ್ನಿವೇಶ ಇದೆಯಾ? ಇಲ್ಲಿಂದ ಆತರ ಏನಿಲ್ಲ. ಇಲ್ಲಿಂದ 35 kilometers US ಕ್ಯಾಂಪ್ಸ್ ಇದೆ, ಅದ್ರ ಮೇಲೆ ಅಟ್ಯಾಕ್ ಆಗಿದೆ US ಬೇಸ್. ಬಟ್ ಇಲ್ಲೇನು ಆತರ ಏನಿಲ್ಲ ಮೇಡಮ್. ಬಟ್ ಇಲ್ಲೆಲ್ಲ ಸೇಫ್ಟಿಯಾಗಿ ಎಲ್ಲ ಸೇಫ್ಟಿಯಾಗಿ ಇದೆಲ್ಲ ಆರ್ಮಿ ಮುನ್ನೆಚ್ಚರಿಕೆ ತಗೊಂಡಿದ್ದಿಲ್ಲ. ಓಕೆ, ನೀವು ಪ್ಲಾನ್ ಮಾಡ್ಕೊಂಡು ಹೋಗಿದ್ದು ಬೇರೆ ದಿನಗಳಿಗೆ, ಈಗ ಅದು ಎಕ್ಸ್ಟೆಂಡ್ ಆಗ್ತಾ ಇದೆ. ಕ್ರೂಸ್ ನಲ್ಲಿ ಸಿಕ್ಕಾಕೊಂಡಿದ್ದೀರಿ ಸರ್. ಫಿನಾನ್ಷಿಯಲ್ ಆಗಿ ಅಥವಾ ಅಲ್ಲಿ ಉಳ್ಕೊಳ್ಳೋದಕ್ಕೆ ವ್ಯವಸ್ಥೆಗಳಲ್ಲಿ ಹೆಂಗ್ ಮಾಡ್ಕೊಳ್ತಾ ಇದ್ರಿ? ಯಾರು ಸಹಾಯ ಮಾಡ್ತಿದ್ದಾರೆ ನಿಮಗೆ? ಇಲ್ಲ, ಕ್ರೂಸ್ ಕಡೆ ಎಲ್ಲ ಸಪೋರ್ಟ್ ಇದೆ, ಅದರಿಂದ ಏನ್ ತೊಂದರೆ ಇಲ್ಲ ಮೇಡಮ್. ಕ್ರೂಸ್ನವರೇ ಎಲ್ಲ ನೋಡ್ಕೊಳ್ತಿದ್ದಾರೆ, ಅದ್ರದ್ದೇನು ಪ್ರಾಬ್ಲಮ್ ಇಲ್ಲ? ಇಲ್ಲ, ಬೇರೆ ಇನ್ನೇನು ಲೈಫ್ ಇದಕ್ಕೆ ಯಾವ್ದಕ್ಕೂ ಏನು ತೊಂದರೆ ಇಲ್ಲ. ಇಲ್ಲಿ ಕ್ರೂಸ್ ಅವರೇ ಇಂಟರ್ನ್ಯಾಷನಲ್ ಲಾ ಪ್ರಕಾರ ಅವ್ರು ಅದನ್ನ ಫಾಲೋ ಅಪ್ ಮಾಡ್ಕೊಂಡು ನಮ್ಗೆಲ್ಲ ಸೇಫ್ಟಿ ಮಾಡಿದ್ದಾರೆ. ಬಟ್ ನಮ್ಗೆ ಬೆಂಗಳೂರಿಗೆ ವಾಪಸ್ ಬರೋಕೆ ಆಗಿದೆ, ಅದು ಬೇಗ ಹೋಗೋಣ ಅಂತ ನಾವು ಇದು ಮಾಡ್ತಾ ಇದೀವಿ. ಕರ್ನಾಟಕ ಸ್ಟೇಟ್ ಗವರ್ಮೆಂಟ್ ಇಂದ ಯಾರಾದ್ರೂ ಮಿನಿಸ್ಟರ್ಸ್ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಸರ್? ಯಾಕಂದ್ರೆ ಅವರು ದುಬೈ, ಅಬುಧಾಬಿ ಅಲ್ಲೆಲ್ಲ ಸಿಕ್ಕಾಕೊಂಡಿರೋ ಜೊತೆ ಈಗಾಗಲೇ ಸಂಪರ್ಕ ಸಾಧಿಸೋದಕ್ಕೆ ಯಶಸ್ವಿ ಆಗಿದ್ದಾರೆ. ನಿಮ್ ಕಡೆಗೆ ಏನಾದ್ರೂ ಕಾಂಟ್ಯಾಕ್ಟ್ ಆಯ್ತಾ? ಇಲ್ಲ ಮೇಡಮ್, ನಾವು ಪ್ರಯತ್ನ ಪಡ್ತಾ ಇದೀವಿ, ಆದ್ರೆ ಯಾರು ನಮ್ಮನ್ನ ಸಂಪರ್ಕಿಸಿಲ್ಲ. ರೈಟ್, ನಾವು ಆ ಪ್ರಯತ್ನ ಮಾಡ್ತೀವಿ ಸರ್. ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ ಕೊಡಿಸುವಂತಹ ಪ್ರಯತ್ನವನ್ನ ಮಾಡ್ತೀವಿ.
ಜೊತೆಗೆ Thank you, ಎಷ್ಟನೇ madam. ಸಲ ನೀವೀಗ ಹೋಗ್ತಾ ಇರೋದು, ನೀವೀಗ ಈ ರೀತಿ ಕ್ರೂಸ್ ನಲ್ಲಿ ಹೋಗ್ತಾ ಇರೋದು ಎಷ್ಟನೇ ಟೈಮು? ಈ ಹಿಂದೆ ಯಾವತ್ತಾದ್ರೂ ಇಂತಹ ಅನುಭವ ಆಗಿದ್ದಿದ್ಯಾ ಅಂತ ಹೇಳಿ? ಇಲ್ಲ ಮೇಡಮ್, ಫಸ್ಟ್ ಟೈಮ್ ಇದು. ನಾವು ಆಕ್ಚುಲಿ 28ನೇ ತಾರೀಕು ಶನಿವಾರ ಆಚೆ ಕಡೆ ಸೈಟ್ ಸೀಯಿಂಗ್ ಹೋದಾಗ ಬೆಳಗ್ಗೆ 12 ಗಂಟೆಯಲ್ಲಿ, ಇಲ್ಲಿನ ಟೈಮ್ 12 ಗಂಟೆಗೆ ಗೌರ್ಮೆಂಟ್ ನಿಂದ ಅಲರ್ಟ್ ಆಯ್ತು, ಈ ತರ ವಾರ್ ಸ್ಟಾರ್ಟ್ ಆಗಿದೆ, ನೀವೆಲ್ಲ ಸೇಫರ್ ಸೈಡ್ ಇಮಿಡಿಯೇಟ್ ನೀವು ಎಲ್ಲೆಲ್ಲಿದ್ರೆ ಅಲ್ಲಿಗೆಲ್ಲ ಸೇರ್ಕೊಳ್ಳಿ ಅಂತ. ನಾವು ಇಮಿಡಿಯೇಟ್ ನಾವು ಕ್ರೂಸ್ಗೆಲ್ಲ ವಾಪಸ್ ಬಂದ್ವಿ. ಅದ್ರವರೆಗೂ ಸೈಟ್ ಸೀಯಿಂಗ್ ಹೋಗಿದ್ದವ್ರು ಎಡವಟ್ ಆಯ್ತು, ಆಚೆ ಇದ್ದವರೆಲ್ಲ ಒಳಗಡೆ ಬಂದ್ಬಿಟ್ವಿ. ಸರ್, ಇಲ್ಲಿ ಟ್ರಾವೆಲ್ಸ್ ಅವರೆಲ್ಲ ಇಮಿಡಿಯೇಟ್ ನಮ್ಗೆ ಇಲ್ಲಿ ಎಲ್ಲ ಹ್ಯಾಂಡ್ ಓವರ್ ಮಾಡ್ಬಿಟ್ರು ಕರ್ಕೊಂಬಂದು. ಫ್ಯಾಮಿಲಿ ಜೊತೆಗೆ ಹೋಗಿದ್ದೀರಾ ಸರ್, ಅಥವಾ ನೀವು ಫ್ರೆಂಡ್ಸ್ ಮಾತ್ರ ಹೋಗಿರೋದಾ? ಹೆಣ್ಮಕ್ಳೇನಾದ್ರು ಇದ್ದಾರಾ ಜೊತೆಗೆ? ನಾವೆಲ್ಲ ಫ್ರೆಂಡ್ಸ್ ಮೇಡಮ್, ಫ್ರೆಂಡ್ಸ್ ಅಷ್ಟೇ. ಓಕೆ, ಕ್ರೂಸ್ ನಲ್ಲಿ ಹಂಗಿದ್ರೆ ಹೆಣ್ಮಕ್ಳು ಯಾರು ಇಲ್ಲ, ಇದ್ರೆ ಸ್ವಲ್ಪ ಪ್ಯಾನಿಕ್ ಆಗುವಂತಹ ಚಾನ್ಸಸ್ ಇತ್ತಲ್ಲ, ಹಂಗಾಗಿ ಕೇಳಿದೆ ಸರ್. ಇಲ್ಲ ಮೇಡಮ್, ಆ ಥರ ಏನಿಲ್ಲ. ಈಗ ನೋಡಿ, ಈಗ 350 ಜನಕ್ಕೆ ಆತಂಕ ಪಡ್ತಾ ಇದಾರೆ ಮೇಡಮ್. ಮನೆಗಳಲ್ಲಿ ಎಲ್ಲಾರು ಅಳ್ತಾ ಇದಾರೆ, ನಮ್ಮ ಹೆಂಗಸ್ರೆಲ್ಲ ಅಳ್ತಾ ಇದಾರೆ. ಅವರು ಯಾವಾಗ ಸೇರ್ತೀವಿ ಅಂತ ಹೇಳ್ಬಿಟ್ಟು ಬರೀ ಆತಂಕದಲ್ಲಿದ್ದಾರೆ. ಅದಕ್ಕೆ ನೀವೆಲ್ಲ ಹೇಗಾದ್ರೂ ಮಾಡಿ ನಮ್ಮನ್ನ ಇಂಡಿಯಾಕ್ ಸೇರ್ಸೋ ಪ್ರಯತ್ನ ಪಟ್ಟು ನಮಗೆ ಸಹಕಾರ ಮಾಡ್ಬೇಕು ಅಂತ ಈ ಮೋದಿ ಸರ್ಕಾರ, ಕರ್ನಾಟಕ ಸರ್ಕಾರ ಇಬ್ರು ಸೇರಿ ನಮ್ಮ ಮನೆಗಳಿಗೆ ತಲುಪಿಸ್ಬೇಕು ಅಂತ ವಿನಂತಿಸ್ತಾ ಇದೀವಿ. ಖಂಡಿತ ಸರ್, ನಾವು ಕೂಡ ರಾಜ್ಯ ಸರ್ಕಾರಕ್ಕೆ ಸಂಬಂಧಪಟ್ಟಂತಹ ಸಚಿವರ ಗಮನಕ್ಕೆ ತರುವಂತಹ ಪ್ರಯತ್ನವನ್ನ ಮಾಡ್ತೀವಿ. ನಿಮ್ಮ ನಂಬರ್ನ ಕೂಡ ಅಲ್ಲಿ ಶೇರ್ ಮಾಡ್ತೀವಿ, ಸೊ ದ್ಯಾಟ್ ಕ್ವಿಕ್ ಆಗಿ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡುವಂತಹ ಪ್ರಯತ್ನ ಆಗಲಿ. ಅಲ್ಲಿಂದ ಇಲ್ಲಿಗೆ ಬರೋದಕ್ಕೆ, ತಾಯ್ನಾಡಿಗೆ ನೀವೆಲ್ಲರೂ ಸೇಫ್ ಆಗಿ ಬರೋದಕ್ಕೆ ಏನಾದರೂ ವ್ಯವಸ್ಥೆಗಳಾಗಲಿ ಅಂತ ಹೇಳಿ ನಾವು ಆಶಿಸ್ತೀವಿ. ಥ್ಯಾಂಕ್ ಯು ಸರ್, ಇಷ್ಟೊತ್ತು ನ್ಯೂಸ್ ಫಸ್ಟ್ ಜೊತೆಗೆ ಮಾತನಾಡಿದ್ದಕ್ಕೆ. ಆದಷ್ಟು ಬೇಗ ತಾಯ್ನಾಡಿಗೆ ಬನ್ನಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.